ಆ್ಯಂಡ್ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಗೈಸ್ ಇಲ್ಲಿ ರೂಮ್ಸ್ ಯಾವ ಥರ ಇರುತ್ತೆ ಅಂತ ನೋಡಿ. ಏನಲ್ಲಿ ಇವಾಗ ರೂಮ್ ಅಲರ್ಟ್ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇದು ನಂದು ಫಸ್ಟ್ ಬ್ಲಾಗ್ ಆಗಿದೆ. ನಮ್ಮ ಅಣ್ಣ ಅವರೆಲ್ಲ ಹೇಳಿದ್ರು ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೋಸ್ಕರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಅಂತ ನೀವು ನೋಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಕಂಟಿನ್ಯೂ ಆಗಿ ಬ್ಲಾಗ್ ಮಾಡಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಹೇಳಿಲ್ವಲ್ಲ. ಸೊ ನಾನು ಇವಾಗ ಬಂದಿರೋದು ತಿರುಪತಿಗೆ. ಅದು ನಮ್ಮ ಫ್ಯಾಮಿಲಿ ಜೊತೆಗೆ. ಮತ್ತು ಇನ್ಸಿಡೆಂಟಲ್ಲಿ ನಮಗೆ ಗೊತ್ತಿರೋ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಅದರಲ್ಲಿ. ಸೊ ಅವ್ರನ್ನೆಲ್ಲ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಈ ವಿಡಿಯೋನ ಫುಲ್ ನೋಡಿ. ನಾವು ಯಾವ ಥರ ದರ್ಶನ ಮಾಡಿದ್ವಿ, ಎಲ್ಲಿದ್ವಿ, ಯಾವ್ಯಾವ ಥರ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಮತ್ತು ರೂಮ್ ಯಾವ ಥರ ತೊಗೊಂಡ್ವಿ ಎಲ್ಲ ತೋರಿಸ್ತೀನಿ. ಈ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಗೈಸ್, ನಾವೆಲ್ಲರೂ 3:30ಗೆ ಎದ್ಬಿಟ್ಟು ಇಲ್ಲಿ ದರ್ಶನದ ಟಿಕೆಟ್ ಕೊಡ್ತಾಯಿದ್ರು ತಿರುಪತಿಯಲ್ಲಿ. ಸೊ ಅದಕ್ಕೆ ಟಿಕೆಟ್ ತೊಗೊಂಡಕ್ಕೆ ಎಲ್ಲರೂ ಎಷ್ಟು ಜನ ಇದ್ದಾರೆ ನೋಡಿ. ಬೆಳಗ್ಗೆ 6 ಗಂಟೆಗೆ ಅಂತ ಹೇಳಿರೋದು, ಎಲ್ಲರೂ ಬೇಗನೆ ಬಂದುಬಿಟ್ಟಿದ್ದಾರೆ. 3 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕುತ್ಕೊಂಡಿದ್ದಾರೆ, ತುಂಬ ಜನ ಇದ್ದಾರೆ. ಗೈಸ್, ನಮ್ಗೆ ಇವಾಗ ಆಲ್ರೆಡಿ ಫೈನಲಿ ಫ್ರೀ ದರ್ಶನದ ಟಿಕೆಟ್ ಸಿಕ್ಕಿದೆ. ನಮಗೆ ಡೇಟ್ ಬಂದುಬಿಟ್ಟು 23 7 PM ದರ್ಶನ ಇರೋದು. ಇವತ್ತು ನೋಡಿದರೆ 22. ಸೊ ನಾವು ಇನ್ನು ತುಂಬ ಟೈಮ್ ಇದೆ. ಸೊ ಅದಕ್ಕೋಸ್ಕರ ನಾವು ಓನ್ ವೆಹಿಕಲ್ ಮಾಡ್ಕೊಂಡ್ಬಿಟ್ಟು ತಿರುಮಲಗೆ ಹೋಗ್ತಾ ಇದ್ದೀವಿ. ತಿರುಮಲಗೆ ಹೋಗ್ಬಿಟ್ಟು ಯಾವುದಾದ್ರೂ ಪ್ಲೇಸಸ್ ನೋಡೋದಿದ್ರೆ ನೋಡ್ಕೊಂಡು ಬಂದು ಆಮೇಲೆ ದರ್ಶನ ಸ್ಟಾರ್ಟ್ ಮಾಡ್ತೀವಿ. ಗೈಸ್, ನಾವು ಅಲ್ಲಿ ಏನಕ್ಕೆ ನಿಲ್ತಿದ್ವಿ ಅಂತ ಅಂದರೆ ಅಲ್ಲಿ ಲಗೇಜ್ನ ಚೆಕಿಂಗ್ ಮಾಡಿಬಿಟ್ಟೆ ಕಳಿಸೋದು. ಸೊ ಹಾಗಾಗಿ ವೆಹಿಕಲ್ಲು ಮತ್ತು ಬಾಡಿ ಆಮೇಲೆ ಲಗೇಜ್ನ ಎಲ್ಲ ಚೆಕ್ ಮಾಡಿಬಿಟ್ಟೆ ಬಿಡಬೇಕಾದ್ರೆ ಮಾಡ್ತಾರಣ್ಣ. ಸ್ವೀಟ್ಸ್ ಇದ್ವಲ್ಲ, ಅಲ್ಲ ಚಿಪ್ಸ್ ಸ್ವೀಟ್. ಸಮಾಧಾನ. ಮಹೇಂದ್ರನೂ ಅದು ತಾರು ಎರಡು ತಾರ್ ಅಂತಾರೆ. ನಿನಗೊತ್ತ ಸುಮ್ಮನೆ ಇರಪ್ಪ. ಗೈಸ್, ನಾವು ಇವಾಗ ತಿರುಮಲ ರೀಚ್ ಆದ್ವಿ. ತಿರುಪತಿ ಇರೋ ಜಾಗಕ್ಕೆ ನಾವು ಆಲ್ರೆಡಿ ಬಂದುಬಿಟ್ಟಿದ್ದೀವಿ. ಇವಾಗ ಫುಲ್ ಬಂದಿಲ್ಲ ಇನ್ನು. आगे छोड़ दो, पीछे मत छोड़ो. शेयर ऑफिस आगे छोड़ दो, क्योंकि लोग नीचे जाके पीछे छोड़ देते हैं, वहाँ से बना लेते हैं. बुकिंग नहीं है. पीछे आ गया क्या? ಬ್ಲಾಗಲ್ಲಿ ಅಲ್ಲಿಗೆ ಬರಲಿಕ್ಕೆ ಇಷ್ಟ ಇದೆ ನನ್ನ ಹತ್ರ ನೋಡಿ. ಇಷ್ಟ ಇಲ್ದವರು ಊಟ ಮಾಡಿ ಗೈಸ್.
ಗೈಸ್ ಇಲ್ಲಿ ನೀವು ಕೂದಲು ಏನಾದರೂ ಕೊಡೋಂಗಿದ್ರೆ ಅರ್ಕೆ ಏನಾರು ಇತ್ತು ಅಂತಂದರೆ ಕೂದಲು ಕೊಡ್ಬೋದು. ಇವ್ರು ನಮ್ಮ ಪಪ್ಪ ಆಲ್ರೆಡಿ ಕೂದಲು ಕೊಟ್ಟಿದ್ದಾರೆ ನೋಡಿ. ಅಂಗಡಿಗಳು ತಕ್ಕ ಗೈಸ್ ನಾವು ಔಟ್ಸೈಡ್ ಹೋಗಿದ್ವಿ ನಮ್ಮ ಪಪ್ಪ ನಾವು ಟೀ ಕುಡಿಲಿಕ್ಕೆ. ರೂಮ್ ತಗೊಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ನಮ್ಮದು ಸ್ಕ್ರೀನ್ ಮೇಲೆ ನಂಬರ್ ಬಂದಿಲ್ಲ. ಅಲ್ಲಿ ಕ್ಯೂ ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಗೈಸ್ ಇಲ್ಲಿ ಗುಂಡು ಓಡಿಸ್ಬಿಟ್ಟು ಈ ಕಡೆ ಎಲ್ಲ ಶಾಪ್ ಬರುತ್ತೆ. ಇಲ್ಲಿ ಪ್ರಸಾದ ಸಿಗುತ್ತೆ, ಪ್ರಸಾದ ದೇವ್ರ ಪ್ರಸಾದ ಕೊಡ್ತಾ ಇರ್ತಾರೆ. ಎನಿ ಟೈಮು ಎಲ್ಲರಿಗೂ ಊಟ ಇರುತ್ತೆ, ರೂಮಲ್ಲಿ ಇದ್ಬಿಟ್ಟು ಎಲ್ಲ ಮಾಡ್ಬೋದು. ಗೈಸ್ ಇಲ್ಲಿ ಆ್ಯಕ್ಚುಲಿ ಹೊರಗಡೆ ಹೋಯ್ತು ಅಂತಂದರೆ ಒಳಗೆ ಬರೋದು ಗೊತ್ತಾಗಲ್ಲ, ಹುಷಾರು ಯಾರಾದರೂ ಬಂತು ಅಂದರೆ. ಇಲ್ಲೆಲ್ಲ ಟಿಫನ್ ಮಾಡಲಿಕ್ಕೆ ಇಲ್ಲೆಲ್ಲ ಹೋಟೆಲ್ಗಳು ಟಿಫನ್ ಮಾಡಲಿಕ್ಕೆಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಟೇಸ್ಟು. ಚಿಲ್ಲರೆ ಇಲ್ಲ ನನ್ನ ಹತ್ರ, ಚಿಲ್ಲರೆ ಇಲ್ಲ. ಇವಾಗ ಸ್ಕ್ಯಾನ್ ನಮ್ಮದು ರೂಮಿಂದು ನಂಬರ್ ಬಂದಿದೆ ಡಿಸ್ಪ್ಲೇ ಮೇಲೆ, ಸೊ ಅದಕ್ಕೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ನಾವು ಇಲ್ಲಿ ಸ್ಕ್ಯಾನ್ ಮಾಡೋದು ಬರುತ್ತೆ, ನಮ್ಮ ಹತ್ರ ರಿಸಿಪ್ಟ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ಕ್ಯಾನ್ ಮಾಡಬೇಕು. One 469 ಇವರು ನಮ್ಮ ಮಾವ. ಕರ್ಕೊಂಬರ बालाजी बस स्टैंड प्रीलाकर्स कल्याण घट्ट 5 जन गेस्ट हाउस यात्री सदन ಇವಾಗ ಟಿಕೆಟ್ ತೊಗೊಂಡ್ಬಿಟ್ಟು ರೂಮ್ ಎಲ್ಲಿ ಸಿಗುತ್ತೆ ಅಲರ್ಟ್ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಹೋಗಿದ್ದೆ, ಬಟ್ ಫ್ಯಾಮಿಲಿ ಇಲ್ಲದೆ ಇಲ್ಲಿ ರೂಮ್ಸ್ನ ಕೊಡಲ್ಲ. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿನ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಗೈಸ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮತ್ತು ಫ್ಯಾಮಿಲಿ ಇಲ್ಲ ಅಂತಂದರೆ ಇಲ್ಲೆಲ್ಲೂ ತಿರುಮಲದಲ್ಲಿ ರೂಮ್ಸ್ನ ಕೊಡಲ್ಲ. ಸೊ ಯಾರಾದರೂ ಬಂತು ಅಂದರೆ ಫ್ರೆಂಡ್ಸ್ ಜೊತೆಗೆ ಬನ್ನಿ, ಮತ್ತು ಒರಿಜಿನಲ್ ಆಧಾರ್ ಕಾರ್ಡ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ಥರ ರೂಮ್ಸ್ನ ನೀವು ಫ್ರೀ ರೂಮ್ಸ್ನ ಇದು ಮಾಡಲಿಕ್ಕೆ ನೀವು ತಿರುಪತಿಗೆ ಬಂದುಬಿಟ್ಟು ರೂಮ್ ಎಲ್ಲಿ ಮಾಡಬೇಕಂತ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ CRO ಆಫೀಸಲ್ಲಿ ನೀವು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಫ್ರೀ ರೂಮ್ಸ್ನ ಅಲರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಮತ್ತೆ ರೂಮ್ಗೆ ಬರಬೇಕಂದ್ರೂ ಕೂಡ ಫ್ಯಾಮಿಲಿ ಜೊತೆಗೆ ಬರಬೇಕು. ಅಲ್ಲಿ ಟಿಕೆಟ್ ತೊಗೋಬೇಕಂತಂದ್ರೂ 21 ಏಜ್ ಆಗಿರಬೇಕು, ಹಾಗಿದ್ರೆ ಮಾತ್ರ ರೂಮ್ಸ್ನ ಕೊಡೋದು. ಇಲ್ಲಿ ರೂಮ್ಸ್ಗೆ ಬರುವಾಗನೂ ಕೂಡ ಫ್ಯಾಮಿಲೀಸ್ ನೋಡಿಬಿಟ್ಟೆ ರೂಮ್ಸ್ನ ಕೊಡೋದು. 21 ಒಳಗಡೆ ಇದ್ದರೆ ರೂಮ್ಸ್ನ ಕೊಡಲ್ಲ. ಗೈಸ್ ಇಲ್ಲಿ ರೂಮ್ಸ್ ಯಾವ ಥರ ಇರುತ್ತೆ ಅಂತ ನೋಡಿ, ಚೆನ್ನಾಗೇ ಇರುತ್ತೆ. ಇದು ನಾವು ಬಂದಿರೋದು SNCಗೆ ಬಂದಿದ್ದೀವಿ. ಇವಾಗ ಆಫೀಸ್ ಹತ್ರ ಹೋಗ್ಬಿಟ್ಟು ಫ್ಯಾಮಿಲೀಸ್ ತೋರಿಸ್ಬಿಟ್ಟೆ ಅವ್ರ ರೂಮ್ ಕೀ ಕೊಡೋದು. ಇವಾಗ ನಾವು ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆಫೀಸ್ ಹತ್ರ ಹೋಗ್ಬಿಟ್ಟು ಕೀ ಇಸ್ಕೊಂಡು ಮತ್ತೆ ಯಾವ ರೂಮಿಗೆ ಹೋದ್ವಿ, ಹೇಗಿದೆ ರೂಮ್ ಅಂತ ಎಲ್ಲ ತೋರಿಸ್ತೀವಿ. ಓಕೆನಾ ಗೈಸ್, ನಮಗೆ ಇವಾಗ ಆಲ್ರೆಡಿ ಫೈನಲಿ ರೂಮ್ ಸಿಕ್ಕಿದೆ. ತಿರುಮಲದಲ್ಲಿ ಎಲ್ಲಿ ಅಲರ್ಟ್ ಮಾಡಿದ್ರು, ನಮಗೆ ಎಲ್ಲಿ ಹೇಳಿದ್ರು ಅಲ್ಲಿಗೆ ಬಂದಿದ್ದೀವಿ ಸ್ಪಾಟಿಗೆ. ನಮ್ಮದು ಬಂದುಬಿಟ್ಟು SNC A ಅಂತ ಬಂದಿದೆ, 344A ಅಂತ ರೂಮ್ ನಂಬರ್ ಬಂದುಬಿಟ್ಟು ನಮ್ಮದು. ಇವಾಗ ನಮಗೆ
ಬಿನೂ ಇರುತ್ತೆ ಮತ್ತು ಏನೂ ಇರುತ್ತೆ. ನಾವಿವಾಗ ಹೇಗೆ ಹೋಗಬೇಕು ಬನ್ನಿ. ನಮ್ಗೆ ಆಲ್ರೆಡಿ ಫೈನಲಿ ನಮಗೆ ರೂಮ್ ಸಿಕ್ಕಿದೆ. ನಮ್ಮದು ರೂಮ್ ನಂಬರ್ ಬಂದುಬಿಟ್ಟು SNC 344A. ಇವಾಗ ರೂಮ್ ಯಾವ ಥರ ಇದೆ ಅಂತ ನೀವು ತೋರಿಸ್ತೀನಿ ಬನ್ನಿ. ಒಂದು ಹಾಲ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ 5 ಮೆಂಬರ್ಸಿಗೆ ಆಗೋಷ್ಟು 2 ಕಾಟ್ ಇರುತ್ತೆ. ಇವಾಗ ನಮಗೆ ಈ ಥರ ರೂಮ್ ಸಿಕ್ಕಿರೋದು, ಇದು ಫ್ರೀ ಆಗಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಒಂದು ಮಿರರ್ ಇದೆ, ಮತ್ತು ವಾಶ್ರೂಮ್ ಕೂಡ ಇದೆ, ಗೀಸರ್ ಕೂಡ ಇದೆ. ನೀವು ಇಲ್ಲಿ ಯಾರಾದರೂ ಬಂತು ಅಂದರೆ CRO ಆಫೀಸ್ಗೆ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತುಬಿಟ್ಟು ಆಧಾರ್ ಕಾರ್ಡ್ ತಗೊಂಡೋಗಿ 21 ಏಜ್ ಒಳಗೆ ಇದ್ದರೆ ಕೊಡಲ್ಲ, 21 ಅಬೋ ಇರಬೇಕು. ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಇದ್ದರೆ ಮಾತ್ರ ರೂಮ್ ಕೊಡೋದು. ಇದು ಗೀಸರ್ ಇದೆ. ಗೈಸ್ ಇದು ಪಬ್ಲಿಕ್ಗೆ ಕೊಟ್ಟರು ಕೂಡ ತುಂಬ ಕ್ಲೀನಾಗಿದೆ. ನೀವು ಕೂಡ ಒಂದು ಟೈಮ್ ವಿಸಿಟ್ ಮಾಡಿ. ಗೈಸ್ ನೀವೇನಾರು ಈ ಥರ ಫ್ಯಾಮಿಲಿ ಜೊತೆಗೆ ಏನಾರು ಬಂದಿದ್ರೆ ತಿರುಮಲಾಗೆ, ಸೊ ಈ ರೂಮ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ನಾವು ಇವಾಗ ರೂಮಿಗೆ ಬಂದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 23ಗೆ 7 PM ದರ್ಶನ ಇದೆ. ಸೊ ಹಾಗಾಗಿ ನಾವು ಇವಾಗ ತುಂಬ ಟೈಮ್ ಇದೆ ಅಲ್ವಾ, ಸೊ ಹಾಗಾಗಿ ನಾವು ಎಲ್ಲಿಗಾದರೂ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನಾವು ಎಲ್ಲಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಿಯರೆಸ್ಟ್ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ. ಗೈಸ್ ನಮ್ಮ ಮಮ್ಮಿದು ನಮ್ಮದು ಶ್ಯಾಡೋ ನೋಡಿ ಯಾವ ಥರ ಇದೆ, ಸೇಮ್ ಹೈಟ್ ನಮ್ಮದು. ನಾವಿವಾಗ ಎಲ್ಲಿಗೆ ಹೊಂಟೀವಿ ಹೇಳಮ್ಮ? ನಾವಿವಾಗ ಟೆಂಪಲ್ಲಿಗೆ ಹೊರಟಿದ್ದೀವಿ. ಯಾವ ಟೆಂಪಲ್ಲಿಗೆ? ತಿರುಮಲ ಟೆಂಪಲ್. ಹೌದು, ನಾವಿವಾಗ ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ತಿರುಮಲ ಟೆಂಪಲ್ ಹತ್ರ ಎಲ್ಲ ಅಲ್ಲಿ ಏನೋ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿರ್ತಾರಲ್ವ, ಅದು ನೋಡ್ಕೊಂಡ್ಬಿಟ್ಟು ಪ್ರಸಾದ ತಿನ್ಕೊಂಡು ಬರಲಿಕ್ಕೆ ಹೋಗ್ತಾ ಇರೋದು. ಇಲ್ಲಿ ಫ್ರೀ ಬಸ್ ಇದೆ, ಸೊ ಫ್ರೀ ಬಸ್ಸಲ್ಲೂ ಹೋಗ್ಬೋದು, ಪ್ರೈವೇಟ್ ಬಸ್ ಇದೆ, ಫ್ರೀ ಬಸ್ನ ಯೂಸ್ ಮಾಡ್ಕೊಳ್ಳಿ. ಗೈಸ್ ನಮ್ಮ ರೂಮ್ ಹತ್ರ ಈ ಥರ ಸ್ಟೆಪ್ಸ್ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ರೂಮ್ ಹತ್ರ. ಇವಾಗ ನಾವು ಎಲ್ಲಿ ಹೊಟ್ಟಿದ್ದೀವಿ ಅಂತ ಅಂದರೆ, ನಾವಿವಾಗ ರೂಮಲ್ಲೇ ಇದು ಬೇಜಾರಾಗುತ್ತಲ್ವಾ, ರೆಸ್ಟ್ ಮಾಡಿ ಎಷ್ಟಂತ ರೆಸ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ಇವಾಗ ಹಂಗೆ ಟೆಂಪಲ್ ಹತ್ರ ಎಲ್ಲ ತಿರುಗಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಚಂದ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿರ್ತಾರೆ, ಡ್ರೆಸ್ಸು ಪ್ರತಿಯೊಂದು ಕೂಡ, ಅದು ನೋಡಿಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾವು ಬಸ್ ಇದೆ, ಇಲ್ಲಿ ಪ್ರೈವೇಟ್ ಬಸ್ಸು ಇದೆ ಕೂಡ, ಗೌರ್ಮೆಂಟ್ ಬಸ್ಸು ಇದೆ. ಸೊ ನನ್ನ ಸಜೆಷನ್ ಪ್ರಕಾರ ನೀವು ಯಾವುದು ಪ್ರೈವೇಟ್ನ ಜಾಸ್ತಿ ಯೂಸ್ ಮಾಡಬೇಡಿ, ಗೌರ್ಮೆಂಟ್ ಬಸ್ನ ಯೂಸ್ ಮಾಡಿ, ಫ್ರೀ ಇರುತ್ತೆ, ಓಕೆನಾ? ಇಲ್ಲಿ ಬಸ್ ನಿಲ್ಲುತ್ತೆ ಬಂದ್ಬಿಟ್ಟು, ಇದು ಬಸ್ ಸ್ಟಾಪ್. ಅಲ್ಲಿ ಹೇಳ್ತಾ ಇರ್ತಾರೆ ಮೈಕಲ್ಲಿ ಯಾವಾಗ ಬರುತ್ತೆ ಬಸ್ಸು ಅಂತ. ರೂಮ್ ಹತ್ರ ಇಲ್ಲೇ ಇರ್ತೀವಿ, ಇಲ್ಲಿಂದ ಇಲ್ಲಿ ಬಂದುಬಿಟ್ರೆ ಮುಗೀತು. ಇವಾಗ ನಾವು ಹೊರಟಿದ್ದೀವಿ ಎಲ್ಲರೂ. ನೀವು ನಮ್ಮ ಜೊತೆ ಬನ್ನಿ, ನೀವು ನಮ್ಮ ಜೊತೆ ಬರ್ತಾ ಇದ್ದೀವಿ ಅಂದ್ಕೊತೀವಿ. ನೋಡಿ ನಮ್ಮ ಸಿಸ್ಟರು, ಇವಳಿಗೆ ತುಂಬ ನಿದ್ದೆ ಬಂದಿದೆ, ಎದೊಳ್ಸ್ಕೊಂಡು ಕರ್ಕೊಂಡು ಬಂದೀವಿ ಅಂತೇಳಿ ಸ್ವಲ್ಪ ಕೋಪ ಮಾಡ್ಕೊತಾ ಇದ್ದವಳೆ. ಮಾಡಿದ್ದೆ ಈ ಥರ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ಒಂಥರ ಚಂದ.
ಇದು ಯಾವುದು? ಶಾಪಿಂಗ್ ಕಾಂಪ್ಲೆಕ್ಸ್. ಶಾಪಿಂಗ್ ಕಾಂಪ್ಲೆಕ್ಸ್. ಇದನ್ನ ನೋಡಿ ಬಂದಿದ್ದಾಗಲೇ ಇಲ್ಲೇ ಬಂದು ತಗೊಂಡೋಗಿ ತಿಂದೆ. ಗೈಸ್, ಇಲ್ಲಿ ನಾವಿರೋ ಪ್ಲೇಸಲ್ಲಿ ಶಾಪಿಂಗಿಂದ ಇದೆ. ಟೆಂಪಲ್ ಥರನೇ ಮಾಡಿಬಿಟ್ಟು ಶಾಪಿಂಗಿಂದ ಇದು ಮಾಡಿದ್ದಾರೆ, ಅದಕ್ಕೆ ಜನ ಇಲ್ಲಿ ಇಷ್ಟು. मेरा तेरा ಗೈಸ್, ನಾವಿವಾಗ ಹೋಗ್ತಾ ಇರೋದು ಎಲ್ಲಿ ಅಂತ ತೋರಿಸ್ತೀನಿ ನೋಡ್ರಿ. ತಿರುಪತಿ ಎಲ್ಲಿದೆ ಅಂತ ಅಂದ್ರೆ ಇಲ್ಲಿದೆ ನೋಡಿ. ದರ್ಶನಕ್ಕೆ ಹೋಗ್ತಾ ಇದೀವಿ ಇವಾಗ. ಎನಿ ಎಕ್ಸ್ಪ್ರೆಷನ್ ಕಾಣೋದಿಲ್ಲ ಗೈಸ್. ಹಾ, ಬನ್ನಿ. ಗೈಸ್, ನೀವು ತಿರುಪತಿಗೆ ಬಂದರೆ ಫಸ್ಟು ಯಾವ ದೇವ್ರನ್ನ ದರ್ಶನ ಮಾಡಬೇಕು ಅಂತಂದರೆ ವರಾಹನ ದರ್ಶನ ಮಾಡಿಬಿಟ್ಟು ಅನಂತರ ತಿರುಪತಿನ ದರ್ಶನ ಮಾಡಬೇಕು. ಸೊ ವರಾಹ ದರ್ಶನ ಬೇಗ ಆಗುತ್ತೆ, ರಶ್ ಏನೂ ಇರಲ್ಲ, ಅಷ್ಟೊಂದು ಬೇಗ ಬೇಗ ಬಿಡ್ತಾರೆ. ಸೊ ವರಾಹ ದರ್ಶನ ಮಾಡಿ ನಾವಿವಾಗ ವರಾಹ ದರ್ಶನ ಮಾಡಿಬಿಟ್ಟು ಇವಾಗ ಹೊರಗಡೆ ಬಂದಿರೋದು. ಗೈಸ್, ಇಲ್ಲಿ ನೋಡಿ ಲಾಡು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಲಾಡು ಪ್ರಿಪೇರಿಂಗ್. ನೋಡಿ ಇಲ್ಲಿ ಲಾಡು ಪ್ರಿಪೇರಿಂಗ್ ಯಾವ ಥರ ಇದೆ ಅಂತ. ಗೈಸ್, ನಮ್ಮ ಪಪ್ಪ ಅವರು ಮಿಸ್ ಆಗಿದ್ರು ಅಂತ ಹೇಳ್ಬಿಟ್ಟು ನಾನು ಹುಡುಕ್ಲಿಕ್ಕೆ ಹೋಗ್ಬಿಟ್ಟು ಊಟ ಮಾಡಲಿಕ್ಕೆ ಹೋಗ್ಬಿಟ್ಟು ಊಟದ ಹಾಲಿಗೆ ಇವಾಗ ನಾನೇ ಮಿಸ್ ಆಗಿಬಿಟ್ಟಿದ್ದೀನಿ. ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ಅದು ರೊಟೇಷನ್ ಸಿಗೋದು ಅನ್ಸುತ್ತೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಮುಂಜಾನೆ ಮಂಜು